ಹೇಳಿದಾಗೆ ತಳಿ ಶುದ್ಧತೆ ಎಂದಾಗ ಹೇಗೆ ಇದು ನಮ್ಮ ಮೊದಲನೇ ತಲೆಮಾರು ಅಂದರೆ ನಮ್ಮಲ್ಲಿ ಹೊರಗಡೆಯಿಂದ ಬಂದಿರೋ ಹಸುಗಳು. ಸೊ ನೀವು ನೋಡ್ಬೋದು ಇಲ್ಲಿ ಈ ಹೋರಿಯ ಒಂದು ಎತ್ತರ ಮತ್ತು ಗಾತ್ರ, ಒಂದು ಪರ್ಸ್ನಾಲಿಟಿ ನನಗೆ ಎಲ್ಲಿವರೆಗೂ ಬರ್ತಾನೆ ಇವನು ಅನಂತ. ಸೊ ಇವನು ನಮ್ಮ ಮೊದಲನೇ ತಲೆಮಾರು. ಇವಳು ಮಲ್ಲಿಕಾ, ನೋಡ್ಕೊಳ್ಳಿ ನಿಮಗೆ ರೆಫರೆನ್ಸ್ಗೆ ಇವಳು ಮಲ್ಲಿಕಾ. ನಾವಿವಾಗ ನಮ್ಮ ಎರಡನೇ ತಲೆಮಾರು ನೋಡೋಣ. ಅವರು ತುಂಬ ದೊಡ್ಡದಿದೆ ಅಂತ ನೀವು ಗೊತ್ತಾಗುತ್ತೆ ನೋಡಿ ಪರ್ಸ್ನಾಲಿಟಿ. ಈ ಫ್ಯಾಮಿಲಿಯ ಯಜಮಾನಿ, ಈ ಮನೆ ಯಜಮಾನ ನಮ್ಮ ಪಾರ್ಥ ಸಾರಥಿ. ಇವಾಗ ಇವನ ಗಾತ್ರ, ಇವನು ನಮ್ಮ ಎರಡನೇ ತಲೆಮಾರು. ಇವ್ನು ನೋಡ್ಬೋದು, ಇವನು ಅವನಿಗಿಂತ ಚಿಕ್ಕದಾಗಿದ್ದಾನೆ. ಅಲ್ಲಿ ಮಲ್ಲಿಕಾ ನೋಡಿದ್ರಲ್ಲ, ಮಲ್ಲಿಕಾ ಮಗ ಇವನು, ಎರಡನೇ ತಲೆಮಾರು. ನಿಮಗೆ ಇವನ ಪರ್ಸ್ನಾಲಿಟಿ ಇವನಿದು ಚಿಕ್ಕದಾಗಿದೆ ಇನ್ನು ಅವನಿಗೆ ಕಂಪೇರ್ ಮಾಡಿದಾಗ. ನಮ್ಮ ಮೂರನೇ ತಲೆಮಾರು ಇನ್ನೂ ಚಿಕ್ಕದಾಗಿದೆ. ಬಲರಾಮ ನಮ್ಮ ಮಲ್ನಾಡು ಗಿಡದಲ್ಲಿ ಮೂರನೇ ತಲೆಮಾರು. ಇವನು ನೋಡ್ಬೋದು, ಇವನು ಇನ್ನೂ ಚಿಕ್ಕದಾಗಿದ್ದಾನೆ. ಇವನ ಗಾತ್ರ ಇದೆ ಇಲ್ಲ, ಇವನು ಆದರೆ ಭುಜ ಗಿಜ ಎಲ್ಲ ನಿಮ್ಮ ಮಲ್ನಾಡು ಗಿಡ್ಡದ ಎಲ್ಲ ಲಕ್ಷಣಗಳು ಬರುತ್ತೆ. ಇವನು ಇನ್ನೂ ಚಿಕ್ಕದಾಗಿದ್ದಾನೆ. ಹೀಗೆ ನಮ್ಮ ನಾಲ್ಕನೇ ತಲೆಮಾರು ನೋಡೋಣ ಬನ್ನಿ. ನಿರ್ಮಲ, ಇವಳು ನಮ್ಮ ನಾಲ್ಕನೇ ತಲೆಮಾರು, 4th ಜನರೇಷನ್. ಈಗ ಇವಳು ಕನ್ಸೀವ್ ಆಗಿದ್ದಾಳೆ ನಮ್ಮ ಸಾಮ್ರಾಟ್ನಿಂದ. ಇವಾಗ ನಮ್ಗೆ ಹುಟ್ಟಿದ್ರೆ ನಮ್ಮ ಪ್ರಥಮ 5ನೇ ತಲೆಮಾರು ಹುಟ್ಟುತ್ತೆ, 5th ಜನರೇಷನ್. 5ನೇ ತಲೆಮಾರು ಇವಾಗ ಹುಟ್ಟುತ್ತೆ ನಮಗೆ, ಇವಳು ನಿರ್ಮಲ ಕರು ಹಾಕಿದ್ರೆ. ಓಕೆ, ಅವಾಗ ಇನ್ನೂ ಚಿಕ್ಕದಾಗಿರುತ್ತಾ ಗೊತ್ತಿಲ್ಲ, ನೋಡಬೇಕು. ಪ್ರಯತ್ನಗಳು ಮಾಡ್ತಾ ಇದ್ದೀವಿ ನಾವು. ಈ ಥರ ಸಪ್ರೇಟ್ ಎನ್ಕ್ಲೋಜರ್ಸ್ ಮಾಡಿಸಿ ನಮ್ಮಲ್ಲೇ ಸೆಲೆಕ್ಟ್ ಮಾಡಿ ಬುಲ್ಲುಗಳನ್ನು, ಎಲ್ಲ ಹಸುಗಳನ್ನು ಸೆಲೆಕ್ಟ್ ಮಾಡಿ ಈ ಥರ ಮಾಡ್ತಾ ಇದ್ದೀವಿ ಫ್ಯಾಮಿಲಿಗಳು. ಇಲ್ಲಿ ಬಣ್ಣಗಳನ್ನು ಇದು ಮಾಡ್ತಾ ಇರೋದ್ರಿಂದ ಇದು ಆಲ್ರೆಡಿ ನೀವು ನೋಡ್ಬೋದು, ವೈಟ್ ತುಂಬ ಚೆನ್ನಾಗಿ ಕಲರು ಚೆನ್ನಾಗಿ ಬರ್ತಾ ಇದೆ. ಇನ್ನು ನಮ್ಮ ಪ್ಯೂರಿಟಿನೂ ನೋಡ್ತಾ ಹೋಗಬೇಕು, ಎಷ್ಟು ಶುದ್ಧವಾಗಿ ನಮಗೆ ಸಿಗುತ್ತೆ ಅನ್ನೋದು.